ಇನ್ನು ಬದ್ರಿಕೊಪ್ಪಲಿನಲ್ಲಿ ಆಗಿರುವಂತ ಬೆಳವಣಿಗೆಯನ್ನ ನೋಡೋಣ ಪ್ರೇಮ್ ಏನಾಗಿದೆ ಅಂತ ಹೇಳಿ. ಅಲ್ಲಿ ಯುವಕರೇ ಇಲ್ವಂತೆ ಊರಲ್ಲಿ. ಅಪ್ಪ ಊರ್ ಬಿಟ್ಟೆ ಆಚೆ ಹೋಗ್ಬಿಡ್ತಾ ಇದ್ದಾರೆ ಬದ್ರಿಕೊಪ್ಪಲಿನಲ್ಲಿ ಯುವಕರೆಲ್ಲ. ಸೊ ನಿಷೇಧಾಜ್ಞೆ ಈಗ ಅಲ್ಲಿ ಮುಂದುವರಿತಾ ಇದೆ. ಸ್ಥಳದಲ್ಲಿ ಪೊಲೀಸ್ ಗಸ್ತು ವಾಹನ ನಿಯೋಜನೆಯನ್ನ ಮಾಡಿದ್ದಾರೆ. ಗ್ರಾಮದಲ್ಲಿ ಯುವಕರ ಸಂಖ್ಯೆ ಈಗ ವಿರಳವಾಗಿ ಹೋಗಿದೆ. ಬಂಧನದ ಭೀತಿಯಲ್ಲಿ ಗ್ರಾಮ ಬಿಟ್ಟು ಯುವಕರು ಬೇರೆ ಕಡೆಗೆ ಹೋಗಿದ್ದಾರೆ. ಯಾಕಂದ್ರೆ ಎಲ್ಲರನ್ನೂ ಕೂಡ ವಿಚಾರಣೆಗೆ ಕರಿಬೇಕು, ಕರೆದು ಅವ್ರನ್ನ ನೋಡಬೇಕು ಅನ್ನೋದಾದ್ರೆ ಇಲ್ಲಿ ಎಲ್ಲಿರ್ತಾರೆ ಯುವಕರು? ಅರೆಸ್ಟ್ ಮಾಡಕ್ಕೆ ಶುರು ಮಾಡ್ಬಿಟ್ರೆ ಕಂಡ್ಕೊಂಡವ್ರನ್ನೆಲ್ಲ ನೋಡಿ. ನನ್ನ ಸಹೋದ್ಯೋಗಿ ಅಲ್ಲಿಂದ ಒಂದಿಷ್ಟು ಮಾಹಿತಿ ಕೊಟ್ಟಿದ್ದಾರೆ. ನಾಗಮಂಗಲದಲ್ಲಿ ನಡೆದಂತಹ ಗಲಭೆ ವಿಚಾರವಾಗಿ ಅಕ್ಷರಶಃ ನಾಗಮಂಗಲ ಕಳೆದ ದಿನ ಬೂದಿ ಮುಚ್ಚಿದ ಕೆಣದಂತೆ ಇದ್ರೂ ಕೂಡ ಸಾಕಷ್ಟು ವ್ಯಾಪ್ತಿಯಲ್ಲಿ ಗಲಾಟೆ ಆಗ್ಬೋದು ಅನ್ನೋ ನಿಟ್ಟಿನಲ್ಲಿ ಮುನ್ನೆಚ್ಚರಿಕಾ ಕ್ರಮವಾಗಿ ಪೊಲೀಸ್ ಇಲಾಖೆಯಿಂದಾಗಿ ಅಲರ್ಟ್ ಅನ್ನು ಮಾಡಲಾಗಿತ್ತು. 144 ಸೆಕ್ಷನ್ ಅನ್ನು ಕೂಡ ಹಾಕಿದ್ದಾರೆ. ಇದೀಗ ನಾನು ಏನು ಬದ್ರಿಕೊಪ್ಪಲು ಗ್ರಾಮದ ಬಳಿ ಇದ್ದೀನಿ. ಇಲ್ಲೂ ಕೂಡ ಪೊಲೀಸರ ನಿಯೋಜನೆ ಮಾಡಲಾಗಿರುವಂಥದ್ದು. ಯಾಕಂದರೆ ಯಾವುದೇ ರೀತಿಯಾದಂಥ ಅಹಿತಕರ ಘಟನೆಗಳು ಜರುಗಬಾರ್ದು ಅನ್ನೋ ನಿಟ್ಟಿನಲ್ಲಿ ಮುಂಜಾಗ್ರತಾ ಕ್ರಮವಾಗಿ ಪೊಲೀಸರ ನಿಯೋಜನೆ ಮಾಡಲಾಗಿರುವಂಥದ್ದು. ಜೊತೆಗೆ ಇಲ್ಲೂ ಕೂಡ 144 ಸೆಕ್ಷನ್ ಅನ್ನು ವಿಸ್ತರಣೆ ಕೂಡ ಮಾಡಲಾಗಿದೆ. ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀವಿ, ಪೊಲೀಸರನ್ನ ಇಲ್ಲಿ ನೇಮಕ ಮಾಡಿದ್ದಾರೆ. ಯಾಕಂದ್ರೆ ಇಲ್ಲೇ ಕೂಡ ಗಣಪತಿಯನ್ನ ಕೂರಿಸಿದ್ದು, ಇಲ್ಲಿಂದ ಮೆರವಣಿಗೆ ಹೋಗುವಂತಹ ಸಂದರ್ಭದಲ್ಲಿ ನಾಗಮಂಗಲದ ಪಟ್ಟಣದ ಅಲ್ಲಿ ಈ ಒಂದು ಗಲಾಟೆ ಆಗಿರುವಂಥದ್ದು. ಆ ನಿಟ್ಟಿನಲ್ಲಿ ಈ ಒಂದು ಗ್ರಾಮಕ್ಕೂ ಕೂಡ ಭದ್ರತೆಯನ್ನು ಕೊಡಬೇಕು, ಮತ್ತು ಇಲ್ಲಿರುವಂಥ ಜನರಿಗೂ ಕೂಡ ಒಂದು ಭದ್ರತೆಯನ್ನು ಕೊಡಬೇಕು. ಜೊತೆಗೆ ಇಲ್ಲಿ ಯಾವುದೇ ರೀತಿಯಾದಂಥ ಅಶಾಂತಿಯ ವಾತಾವರಣ ನಿರ್ಮಾಣ ಆಗಬಾರ್ದು ನಿಟ್ಟಿನಲ್ಲಿ ಮುನ್ನೆಚ್ಚರಿಕಾ ಕ್ರಮ ವಹಿಸಿರುವಂತಹ ಪೊಲೀಸ್ ಇಲಾಖೆ ಇಲ್ಲೂ ಕೂಡ ಪೊಲೀಸರನ್ನ ನೇಮಕ ಮಾಡಿದೆ. ದೃಶ್ಯದಲ್ಲಿ ಗಮನಿಸಬಹುದಾಗಿರುವಂಥದ್ದು. ಈಗಾಗಲೇ ಇದೇ ಊರಿನ ಒಂದಷ್ಟು ಯುವಕರನ್ನ ಬಂಧನ ಮಾಡಲಾಗಿದೆ. ಹಾಗಾಗಿ ಇಲ್ಲಿ ಅವರ ಪೋಷಕರು ಸಾಕಷ್ಟು ಆಕ್ರೋಶಭರಿತವಾಗಿದ್ದರು. ಆ ನಿಟ್ಟಿನಲ್ಲಿ ಯಾವುದೇ ರೀತಿಯಾದಂಥ ಮತ್ತಷ್ಟು ಗಲಭೆಗಳು ಕ್ರಿಯೇಟ್ ಆಗಬಾರ್ದು ಅನ್ನೋ ಉದ್ದೇಶಕ್ಕಾಗಿ ಈ ರೀತಿಯಾಗಿ ಪೊಲೀಸರ ಭದ್ರತೆಯನ್ನು ಕಲ್ಪಿಸಿರುವಂಥದ್ದು. ಒಟ್ಟಾರೆ ಹೇಳೋದಾದರೆ ನಾಗಮಂಗಲ ಎಂತಿನಂತೆ ಇದೀಗ ಸಹಜ ಸ್ಥಿತಿಗೆ ಬಂದಿದ್ದಾದರೂ ಕೂಡ ಬೂದಿ ಮುಚ್ಚಿದ ಕೆಂಡದಂತೆ ಒಳಗಿರುವಂಥ ವಾತಾವರಣ ಇರುವಂಥದ್ದು. ಯಾವಾಗ ಬೇಕಾದರೂ ಏನು ಬೇರೆ ಪರಿಸ್ಥಿತಿಗೆ ತಿರುಗಬಹುದು ಅನ್ನೋ ಕಾರಣಕ್ಕಾಗಿ ಆ ರೀತಿಯಾದಂಥ ಅವಕಾಶಗಳಿಗೆ ಎಡೆ ಮಾಡಿಕೊಡ್ಬಾರ್ದು ಅನ್ನೋ ನಿಟ್ಟಿನಲ್ಲಿ ಪೊಲೀಸ್ ಇಲಾಖೆ ಈ ರೀತಿಯಾದಂಥ ಕ್ರಮಗಳನ್ನು ವಹಿಸಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ವಿನೋದ್ ಜೊತೆ ರೋಹಿತ್ ದೇವರಹಳ್ಳಿ, ಪಬ್ಲಿಕ್ ಟಿವಿ, ಮಂಡ್ಯ.